ಇವತ್ತು ರಿಕಾಸ್ ಹೊತ್ನಾಗ ಹಿಂಗಾಗತ್ತಂತ ಅನ್ಕೊಂಡಿದ್ದಿಲ್ಲ ನೋಡ್ರಿ. ಹೇ ನಮಸ್ಕಾರ ರೀ ಎಲ್ಲರಿಗೆ. ಮುಂಜಾನೆ ಎದ್ದು ನಾಷ್ಟ ಅದು ಮಾಡಿ ನಾವು ಹೊಂಟ್ಬಿಟ್ಟಿವಿ ನೋಡ್ರಿ ನಮ್ಮ ಡ್ಯೂಟಿ ಕಡೆ. ಗೊಬ್ಬರ ಇದ್ದ ಜಾಗಕ್ಕೆ ಬಂದು ಗೊಬ್ಬರ ಅದು ಕಲಿಸ್ಕೊಂಡ್ಕೆ ಗಾಡಿಯಾಗ ಏರ್ಕೊಂಡ್ಕೆ ಹೊಂಟ್ಬಿಟ್ಟಿವಿ ನೋಡ್ರಿ ಹೊಲದ ಕಡೆ. ಹೊಲಕ್ಕೆ ಬಂದ್ಕೆರೆ ಚೀಲ ಹಾಕ್ಲಕ್ಕೆ ಕೂತೀವಿ ನೋಡ್ರಿ ಒಡ್ಡಿಗೆ. ನಾ ಯಾವ ಕೆಲಸದ ನಿಂತು ಒಂದು ಹೊತ್ತು ಊಟ ಮಾಡ್ತೀವಲ್ರಿ, ಆ ಕೆಲಸಕ್ಕೆ ಯಾವತ್ತೂ ಅಸಹ್ಯ ಪಡಬಾರ್ದು ರೀ. ಒಂದು ಕೆಲಸ ಮಾಡಿ ನಾವು ಬದುಕಲಾಕತ್ತೀವಿ ಅಂದ್ರೆ ಆ ಕೆಲಸಕ್ಕೆ ಯಾವತ್ತೂ ಶ್ರೇಷ್ಠ ಅಂತ ತಿಳ್ಕೊಬೇಕ್ರಿ. ಹಂಗೆ ಪಟ ಪಟ ಗೊಬ್ಬರ ಹೊಡೆದಾಗಿ ಮಾಡಿ ನಾವು ಹೊಂಟ್ಬಿಟ್ಟಿವಿ ನೋಡ್ರಿ ಮನೆ ಕಡೆ. ಹಂಗೆ ಮನೆಗೆ ಬಂದು ಫ್ರೆಶ್ ಆಗಿ ಹಾಗೆ ಮೊಬೈಲ್ ನೋಡ್ಕೊತ ಕೂತ್ಬಿಟ್ಟಿವಿ ನೋಡ್ರಿ ಮನ್ಯಾಗ. ಹಂಗೆ ಕೂತಿದ್ದೆ ರೀ, ನಮ್ಮ ದೋಸ್ತ್ ಫೋನ್ ಹಚ್ಚಿ ನಮಾಜಿಗೆ ಹೋಗಂಬಾ ಅಂದ ರೀ. ಹೊಂಟ್ಬಿಟ್ಟಿವಿ ನೋಡ್ರಿ ನಮಾಜಿಗೆ. ನಮಾಜಿ ಅದು ಮುಗಿಸ್ಕೊಂಡು ನಾವು ಹೊಂಟ್ಬಿಟ್ಟಿವಿ ನೋಡ್ರಿ ಹೊಳ್ಳಿ ಮನೆ ಕಡೆ. ಮನೆಗೆ ಹೊಂಟಾಗ ನಮ್ಮ ದೋಸ್ತ ವಡಾಪಾವ್ ತಿರ್ಲಕ್ಕೆ ಹೋಮನ ಹೊಳ್ಳಿ ತಿರ್ಸ್ಕೊಂಡ್ಕೆರೆ ಹೊಂಟ್ಬಿಟ್ಟಿವಿ ನೋಡ್ರಿ ನಾಗರಹಳ್ಳಿ ಕಡೆ. ಅವನು ಹುಳದ ಕಾಟಕ್ಕೆ ಲೈಟ್ ತೆಗೆದ್ಕೆರೆ ಇಂಡಿಕೇಟ್ರ್ ಹಂಚ್ಕೊಂಡು ಹೊಂಟೀವ್ರಿ. ನಾಗರಹಳ್ಳಿಗೆ ಬಂದು 2 ಸಮೋಸ ಆರ್ಡ್ರ್ ಮಾಡಿ ತಿರ್ಲಾಕ್ಕೆ ಕೂತ್ಬಿಟ್ಟಿವಿ ನೋಡ್ರಿ. ಹಂಗೆ ಮನೆಗೆ ಬಂದ್ಕೆರೆ ನಮ್ಮ ದೋಸ್ತರು ನಾವು ಕಲ್ತ್ಕೆರೆ ಫೈರಿಂಗ್ ಕ್ಯಾಂಪ್ ನಡ್ಸ್ಲಾಕ್ಕೆ ಕೂತೀವಿ ನೋಡ್ರಿ. ಫೈರಿಂಗ್ ಕ್ಯಾಂಪ್ ಅಂದ್ರೆ ನಮಗೆ ಮುಕ್ಕೊಳಕ್ಕೆ ಕೊಡ್ಲಾಕ್ಕೆ ಕೂತಿದ್ರಿ ಹುಳುಗಳಿಗೆ ಸಾಯಿಸ್ಲಾಕ ಹೊಗೆ ಮಾಡ್ಲಾಕ್ಕೆ ಕೂತೀವಿ ನೋಡ್ರಿ. ಹಂಗೆ ನಮ್ಮ ತಮ್ಮ ಒಂದು ಮಾತು ಹೇಳ್ತಾನೆ, ಕೇಳ್ಕೊಂಬರ್ರಿ. ಮಾಡ್ಬೇಕು ಮೇನ್ ಉರಿ ಸಾ ಮಾಡ್ಲಿಕ್ಕೆ ಹೆಂಗೆ ಆಗ್ತದೆ ಏನೋ ಅಂತಾರಲ್ಲ. ಇಲ್ಲಿಗೆ ಇವತ್ತಿನ ವ್ಲಾಗ್ ಎಂಡ್ ಮಾಡಮ್ರಿ. ಸಿಗಮ್ರಿ ಮುಂದಿನ ವ್ಲಾಗ್ನಾಗ. ಇಷ್ಟ ಆದ್ರೆ ಲೈಕ್ ಮಾಡಿರಿ.